ನಮಸ್ಕಾರ ಬಂಧುಗಳೇ, ಇಂದು ನಾವು ಪತಂಜಲಿ ಯೋಗ ಸೂತ್ರದ ಮೊದಲನೇ ಸೂತ್ರವಾದ ಅಥ ಯೋಗಾನುಶಾಸನಂ ಕುರಿತು ಸರಳ ಹಾಗೂ ಅರ್ಥವಾಗುವ ರೀತಿಯಲ್ಲಿ ನೋಡೋಣ. ಅಥ ಯೋಗಾನುಶಾಸನಂ ಅರ್ಥಾತ್ ಈಗ ಯೋಗದ ಉಪದೇಶ ಪ್ರಾರಂಭವಾಗುತ್ತದೆ ಅಥವಾ ಇದೀಗ ಯೋಗದ ಅನುಭವ ಆರಂಭಗೊಳ್ಳುತ್ತದೆ. ಅಥ ಅಂದರೆ ಈಗ. ಅಥ ಎಂಬ ಪದವು ಅತ್ಯಂತ ಪವಿತ್ರವಾದ ಆರಂಭವನ್ನು ಸೂಚಿಸುತ್ತದೆ. ಅಥ ಎಂದರೆ ಈ ಕ್ಷಣದಲ್ಲೇ ಅಥವಾ ಈಗಲೇ ಎಂಬ ಅರ್ಥ. ಯೋಗವನ್ನು ಪ್ರಾರಂಭಿಸಲು ಸೂಕ್ತ ಸಮಯ ಈಗ. ಹಿಂದಿನ ತಪ್ಪುಗಳು ಅಥವಾ ಭವಿಷ್ಯದ ಚಿಂತೆಗಳಿಲ್ಲದೆ ಈ ಕ್ಷಣದಲ್ಲೇ ಚೇತನನಾಗಿರಿ ಎನ್ನುವುದು ಇದರ ಸಂದೇಶ. ಉದಾಹರಣೆಗೆ, ನೀವು ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಅಥವಾ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸುವಾಗ ಅಥ ಎಂದು ಮನಸ್ಸಿನಲ್ಲಿ ಹೇಳಿ. ಅದು ನಿಮ್ಮನ್ನ ಕ್ಷಣಿಕವಾಗಿ ವರ್ತಮಾನಕ್ಕೆ ತರುತ್ತದೆ. ಯೋಗ ಎಂದರೆ ಕೇವಲ ವ್ಯಾಯಾಮವಲ್ಲ. ಇದು ಯುಜ್ ಎಂಬ ಸಂಸ್ಕೃತ ಧಾತುವಿನಿಂದ ಬಂದಿದೆ. ಅಂದರೆ ಒಗ್ಗೂಡಿಸು ಅಥವಾ ಜೋಡಿಸು ಎಂಬ ಅರ್ಥ. ಯೋಗವೆಂದರೆ ಶರೀರ, ಮನಸ್ಸು ಮತ್ತು ಪ್ರಾಣವನ್ನ ಒಂದುಗೂಡಿಸುವ ಉಪಾಯ. ಮನಸ್ಸು ಹೊರಗೆ ಓಡುವುದನ್ನ ನಿಲ್ಲಿಸಿ ಒಳಕ್ಕೆ ತಿರುಗಿದಾಗ ಯೋಗ ಆರಂಭವಾಗುತ್ತದೆ. ಅನುಶಾಸನಂ ಎಂದರೆ ಕೇವಲ ನಿಯಮ ಅಥವಾ ಶಿಸ್ತು ಎಂದಲ್ಲ. ಇದರ ಅರ್ಥ ಪರಂಪರೆಯಿಂದ ಬಂದ ಉದ್ದೇಶ ಎಂದು ಆಗುತ್ತದೆ. ಪತಂಜಲಿ ಹೇಳುವ ಶಿಸ್ತು ಎಂದರೆ ಬಲವಂತದ ನಿಯಮವಲ್ಲ, ಬದಲಿಗೆ ಅರಿವುಳ್ಳ ಅಭ್ಯಾಸ. ನಿಮ್ಮೊಳಗಿನ ಶಕ್ತಿ ಎಲ್ಲಿ ಹರಿಯಬೇಕು ಎಂಬುದನ್ನು ಅರಿತು ಅದನ್ನು ಸಂತುಲನದಲ್ಲಿ ಉಳಿಸುವ ತನಿಖೆ. ಇನ್ನೂ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಪತಂಜಲಿ ಹೇಳುತ್ತಾರೆ, ಈಗಲೇ ಇಲ್ಲಿ ಯೋಗದ ಉಪದೇಶ ಆರಂಭಗೊಳ್ಳುತ್ತದೆ. ಇದಕ್ಕೆ ಅರ್ಥ, ಜೀವನದ ಯಾವುದೋ ಒಂದು ಹಾದಿಯಲ್ಲಿ ತಲುಪಿದಾಗ ನೀವು ಸಿದ್ಧರಾಗಿದ್ದೀರಿ. ಅಥ ಎಂಬ ಕ್ಷಣದಲ್ಲಿ ನೀವು ಈ ಅಭ್ಯಾಸಕ್ಕೆ ಆಹ್ವಾನಗೊಂಡಿದ್ದೀರಿ. ಯೋಗ ಎಂದರೆ ಕೇವಲ ಆಸನ ಅಥವಾ ಪ್ರಾಣಾಯಾಮವಲ್ಲ, ಅದು ಜೀವನ ಶೈಲಿ. ಅದು ಮನಸ್ಸು, ಉಸಿರು ಮತ್ತು ವರ್ತಮಾನದ ಕ್ಷಣದ ಮಧ್ಯೆ ಮೂಡುವ ಒಂದು ಶಾಂತ ಸಂಗಮ. ಬೆಳಿಗ್ಗೆ ಎದ್ದ ಕೂಡಲೇ 3 ಉಸಿರೆಳೆದುಕೊಂಡು ಮನಸ್ಸಿನಲ್ಲಿ ಅಥ ಎಂದು ಹೇಳಿ, ಈಗ ನನ್ನ ದಿನ ಪ್ರಾರಂಭವಾಗುತ್ತಿದೆ. ಟ್ರಾಫಿಕ್ನಲ್ಲಿ ನಿಲ್ಲುವಾಗ ಅಥವಾ ಒತ್ತಡ ತೀವ್ರವಾದವಾಗ ಅಥ ಎಂದರೆ ವರ್ತಮಾನಕ್ಕೆ ಹಿಂದಿರುಗು. ಯಾರನ್ನಾದರೂ ಭೇಟಿಯಾದವಾಗ ಅಥ ಎಂದರೆ ಈ ಕ್ಷಣದಲ್ಲಿ ನಾನು ಹಾಜರಾಗಿದ್ದೇನೆ ಅನ್ನುವಂಥ ಒಂದು ಮನೋಭಾವನೆಯನ್ನ ಬೆಳೆಸಿಕೊಳ್ಳಿ. ಒಟ್ಟಾರೆಯಾಗಿ ಅಥ ಯೋಗಾನುಶಾಸನಂ ಎಂಬುದು ಕೇವಲ ಗ್ರಂಥದ ಆರಂಭವಲ್ಲ, ಅದು ಒಂದು ಆಹ್ವಾನ. ಈಗಲೇ ಪ್ರಾರಂಭಿಸಿ ಎನ್ನುತ್ತದೆ. ಈ ಕ್ಷಣವೇ ಯೋಗದ ದ್ವಾರವಾಗಿದೆ. ಇನ್ನೊಂದು ಸಂಚಿಕೆಯಲ್ಲಿ ನಾವು 2ನೇ ಸೂತ್ರವನ್ನ ನೋಡೋಣ. ಅಲ್ಲಿಯ ತನಕ ನೆನಪಿಟ್ಟುಕೊಳ್ಳಿ, ಅಥ ಇದು ನಿಮ್ಮ ಈಗ ಕ್ಷಣ. ಧನ್ಯವಾದಗಳು.